ವರ್ಷಾನುಗಟ್ಟಲೆ ಮುಗಿಯದಂತಹ ರಸ್ತೆ ಕಾಮಗಾರಿಗಳು ಆರಂಭವಾದರೆ ಸಾಕು, ಯಾವಾಗಪ್ಪ ಈ ರಸ್ತೆ ಕಾಮಗಾರಿಗಳು ಮುಗಿಯುತ್ತೆ ಅಂತ ಜನರು ಹಿಡೀ ಶಾಪ ಹಾಕ್ತಾ ಇರ್ತಾರೆ. ಆದರೆ ವಿಜಯಪುರದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುವ ತಂಡ 18 ಗಂಟೆಯಲ್ಲಿ 26 ಕಿಲೋಮೀಟರ್ ರಸ್ತೆ ಮಾಡುವ ಗಿನ್ನಿಸ್ ದಾಖಲೆಯನ್ನ ಮಾಡಿತ್ತು. ಆದರೆ ಈಗ ಅದೇ ರಸ್ತೆ ಮತ್ತೊಂದು ದಾಖಲೆಯನ್ನ ಮಾಡಿದೆ. ಅದೇನಪ್ಪಾ ಅಂತೀರಾ? ಈ ಸ್ಟೋರಿ ನೋಡಿ. ಅಂದು 18 ಗಂಟೆಯಲ್ಲಿ ರಸ್ತೆ ಮಾಡಿ ಗಿನ್ನಿಸ್ ದಾಖಲೆ. ಇಂದು ದೊಡ್ಡ ಗುಂಡಿಗಳಿಂದ ಮತ್ತೊಂದು ರೆಕಾರ್ಡ್. ನಿತಿನ್ ಗಡ್ಕರಿ ಅವರೇ ನೋಡಿ ದಾಖಲೆಯ ರಸ್ತೆ ಸ್ಥಿತಿ. 18 ಗಂಟೆಯಲ್ಲಿ 26 ಕಿಲೋಮೀಟರ್ ರಸ್ತೆ ನಿರ್ಮಾಣ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಸೇರಿದ ಐತಿಹಾಸಿಕ ರಸ್ತೆ. ಹೌದು, ಇಂಥದ್ದೊಂದು ಐತಿಹಾಸಿಕ ಸಾಧನೆಗೆ ವಿಜಯಪುರ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 52 ಸಾಕ್ಷಿಯಾಗಿತ್ತು. ಆದ್ರೆ ಈ ದಾಖಲೆಯನ್ನ ಇದೀಗ ಸ್ವತಃ ಈ ರಸ್ತೆನೇ ಮುರಿದಿದೆ. ಐತಿಹಾಸಿಕ ದಾಖಲೆ ಮಾಡಿ ಶಹಬಾಸ್ ಎನಿಸಿಕೊಂಡಿದ್ದ ರಸ್ತೆಯುದ್ದಕ್ಕೂ ಇದೀಗ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ. ದಾಖಲೆ ಮಾಡಲು ಹೋಗಿ ಕಳಪೆ ಕಾಮಗಾರಿ ಮಾಡಿ ದಾಖಲೆ ಮಾಡಿದ್ದಾರೆ. ವಿಜಯಪುರ ಸಂಸದರು ಜಿಲ್ಲೆಗೆ ಅದನ್ನು ತರುತ್ತೇನೆ, ಇದನ್ನ ಮಾಡುತ್ತೇನೆ ಅಂತ ಹೇಳುವುದನ್ನ ಬಿಟ್ಟು ಮೊದಲು ಗುಂಡಿ ಮುಚ್ಚಲಿ ಅಂತ ಸಚಿವ ಶಿವಾನಂದ ಪಾಟೀಲ್, ಸಂಸದ ರಮೇಶ್ ಜಿಗಜಿಣಗಿ ಕಾಲೆಳೆದಿದ್ದಾರೆ. ಈಗ ಸರ್ಕಾರದ್ದಾಯ್ತು, ಏಮ್ಸ್ ಅವ್ರು ಮಾಡಿದ್ರೆ ಅವರಿಗೊಂದು ಕೃತಜ್ಞತೆ ಸಲ್ಲಿಸ್ತೀನಿ. ಏಮ್ಸ್ ತರೋ ಕೆಪಾಸಿಟಿ ನಮ್ಮ ಸಂಸದರಿಗಿದ್ರೆ ಬಹಳ ಒಳ್ಳೇದು. ಬಟ್ ನಿಮ್ ಮುಖಾಂತರ ಅವ್ರಿಗೊಂದಿಷ್ಟು ವಿನಂತಿ ಮಾಡ್ತೀನಿ, ನ್ಯಾಷನಲ್ ಹೈವೇ ಪಾಟೋಲ್ಸ್ ತುಂಬಿಸತ್ ಹೇಳ್ಬಿಡಿ ಸಾಕಷ್ಟೇ. ಈ ಚತುಷ್ಪಥ ರಸ್ತೆ ಕಾಮಗಾರಿಯ ಉಸ್ತುವಾರಿ ಹೊತ್ತಿದ್ದ ಐಜೆಎಂ ಇಂಡಿಯಾ ಲಿಮಿಟೆಡ್ ಕಂಪನಿಯ ಹಾಗೂ ಡಿಆರ್ಎನ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ತಂಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸೇರಿ 500 ಜನರು ಈ ಸಾಧನೆಗೈದಿದ್ದಾರೆ. ವಿಜಯಪುರದಿಂದ ಸೊಲ್ಲಾಪುರದವರೆಗೆ 110 ಕಿಲೋಮೀಟರ್ ರಸ್ತೆ ನಿರ್ಮಾಣದ ಹೊಣೆ ಹೊತ್ತ ಐಜೆಎಂ ಇಂಡಿಯಾ ಲಿಮಿಟೆಡ್ ಗಿನ್ನಿಸ್ ದಾಖಲೆ ನಿರ್ಮಿಸಬೇಕು ಅಂತ 2021 ಫೆಬ್ರವರಿ 25ರಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಒಟ್ಟು 18 ಗಂಟೆಯಲ್ಲಿ ಬರೋಬ್ಬರಿ 26 ಕಿಲೋಮೀಟರ್ ರಸ್ತೆ ನಿರ್ಮಿಸುವ ಮೂಲಕ ಇತಿಹಾಸ ಸೃಷ್ಟಿಸಿತ್ತು. ವಿಜಯಪುರ ತಾಲೂಕಿನ ಕನ್ನಾಳದಿಂದ ಹೊರ್ತಿ ಮಧ್ಯದಲ್ಲಿ ಈ ರಸ್ತೆಯನ್ನು ನಿರ್ಮಿಸಲಾಗಿತ್ತು. ಇದಕ್ಕೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೂಡ ಟ್ವೀಟ್ ಮಾಡಿ ಶುಭ ಕೋರಿದ್ರು. ಆದ್ರೆ ಇದೀಗ ರಸ್ತೆ ಗುಂಡಿಗಳು ಹೊಸ ದಾಖಲೆ ಬರೆದಿದ್ದು ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಆದ್ರೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅಲ್ಲಲ್ಲಿ ಸ್ವಲ್ಪ ಬಿದ್ದಿವೆ, ಸರಿ ಮಾಡ್ತಾರೆ ಅಂತ ತೇಪೆ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ರೋಡ್ ಪ್ರಾಬ್ಲಮ್ ಇದ್ದುದಂತೂ ನಿಜ. ಈ ಸೊಲ್ಲಾಪುರದು ಹಂಗೆ ಅದ, ಈಗ ನಮ್ದು ಹುನಗುಂದಿಂದು ಆಲಿಮಟ್ಟಿ ದಾಟಿದ್ರು ಕೂಡ ಅದೇ ರೀತಿ ಅದ. ರಿಪೇರಿ ಮಾಡ್ಬೇಕಂತ ಹೇಳಿದೆವು. ಆಮೇಲೆ ಇನ್ನೊಂದು ಒಂದು ಲೇಯರ್ ಮಾಡ್ತೇವೆ ಅಂತ ಹೇಳಿ ಹೇಳ್ಯಾರ. ಅದನ್ನು ಬೇಗನ ಮಾಡಿಸ್ತೀವಿ. ಒಬ್ಬರೇ ಮಾಡ್ಬೇಕಾಗಿತ್ತು ರೋಡ. ಇವರು ಟೆಂಡರ್ ಬೇರೆ ಯಾವನೋ ದೇಶದವನಿಗೆ ಅದು ಟೆಂಡರ್ ಆಗಿತ್ತು. ಅವನೇನ್ ಮಾಡ್ಬಿಟ್ಟ, ಬೇಗ ಮುಗಿಸ್ಬೇಕು ಅಂತ ಹೇಳಿ ಬೇರೆ ಸಬ್ಲೀಸ್ ಕೊಟ್ಟು ಅದನ್ನೊಂದು ಸ್ವಲ್ಪ ವ್ಯತ್ಯಾಸ ಆಗ್ಯದ. ಅದನ್ನ ಸರಿ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಒಟ್ಟಿನಲ್ಲಿ ದಾಖಲೆ ಮಾಡುವ ಭರದಲ್ಲಿ ಕಳಪೆ ಕಾಮಗಾರಿ ಆಯ್ತಾ ಗೊತ್ತಿಲ್ಲ. ಆದ್ರೆ ಸದ್ಯ ಗುಂಡಿಗಳಿಂದ ದಾಖಲೆ ಬರೆಯುತ್ತಿರುವ ರಸ್ತೆಯ ಗುಂಡಿಗಳನ್ನು ಆದಷ್ಟು ಬೇಗ ಮುಚ್ಚಲಿ ಅನ್ನೋದು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಆಗ್ರಹವಾಗಿದೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.